Hi, hello everyone. Welcome back to my channel Smita's Life Journey. ನಮ್ಗಳಿಗೆ ನಮ್ ಬರ್ತಡೇ ಆಚರಿಸೋದ್ಕಿಂತ ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಬರ್ತಡೇ ಮಾಡಕ್ಕೆ ಏನೋ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷನೂ ಆನಂದ್ ಬರ್ತಡೇನ ಅವ್ರಿಗೆ ಗೊತ್ತಿಲ್ದೇನೆ ಸೆಲೆಬ್ರೇಷನ್ ನ ಪ್ಲಾನ್ ಮಾಡಿ ಸರ್ಪ್ರೈಸ್ ಕೊಡ್ತಿದ್ದೆ. ಈ ಸತಿ ನಾನು ಅವ್ರ ಬರ್ತಡೇನ ಸ್ವಲ್ಪ ಸಿಂಪಲ್ ಆಗಿ ಪ್ಲಾನ್ ಮಾಡಿದ್ದೆ. ನಾವೆಲ್ರೂ ಅವತ್ ಬೆಳಗ್ಗೆ ಬೇಗನೆ ಎದ್ದು ಎಲ್ರು ಫ್ರೆಶ್ ಅಪ್ ಆಗಿ ನಮ್ಮ ಮನೆ ಹತ್ರದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿದ್ವಿ. ಅಲ್ಲಿ ಆನಂದ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ದೇವಸ್ಥಾನ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟಿದ್ದೆ. ನಮ್ಮ ಮನೆ ಹತ್ರದಲ್ಲೇ ಹೊಸದಾಗಿ ಓಪನ್ ಆಗಿರೋ ಅಯೋಧ್ಯ ಪ್ಯಾಲೇಸ್ ಅನ್ನೋ ಹೋಟೆಲ್ಗೆ. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ ಇದೆ, ಆದ್ರೆ ಬರೀ ನಾನ್ ವೆಜ್ ಹೋಟೆಲ್ಸ್. ವೆಜ್ ಅಲ್ಲಿ ನಮ್ಗೆ ಆಪ್ಷನ್ಸ್ ತುಂಬಾನೇ ಕಡಿಮೆ ಇತ್ತು. ಈ ಹೋಟೆಲ್ ಅಲ್ಲಿ ನಾರ್ಮಲ್ ಡೈನಿಂಗು, AC ಡೈನಿಂಗ್ ಇರೋದ್ರಿಂದ ನಮ್ಗಂತೂ ಇಲ್ಲಿನ ಆಂಬಿಯನ್ಸ್ ತುಂಬಾನೇ ಇಷ್ಟ ಆಯ್ತು. ನಾವಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಆಕ್ಚುಲಿ ನಿನ್ನೆ ರಾತ್ರಿ ಆನಂದ್ ಅವ್ರ ಅತ್ತೆ ಮಗ ಹೇಮಂತ್ ಮನೆಗ್ ಬಂದಿದ್ದ. ಅವ್ನ್ ಬಂದ್ ಅವ್ರ ಅಣ್ಣನ್ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸಿದ್ದು ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಡೇ ನಾವೆಲ್ಲ ಹೊರಗಡೆ ಹೋಟ್ಲಿಗೆ ಹೋಗ್ತೀವಿ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಹಿಂದಿನ ದಿವಸ ನೈಟೇ ಅವ್ರಿಗೇನೇನ್ ಇಷ್ಟನೋ ನಾನ್ ವೆಜ್ ಐಟಮ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದೆ.
ನಮಗಿತ್ತು ಮಿಡ್ ನೈಟ್ ಸರ್ಪ್ರೈಸ್. ನೆಕ್ಸ್ಟ್ ಡೇ ನಾವು ನಮ್ ಪ್ಲಾನ್ ಪ್ರಕಾರ ನಾವು ಹೊರಟಿದ್ದೆ ಕನಕಪುರ ರೋಡ್ ಅಲ್ಲಿರೋ ಒಂದ್ ರೆಸ್ಟೋರೆಂಟ್ಗೆ. ಅಲ್ಲೋಗಿ ರೀಚ್ ಆಗ್ತಿದ್ದಂಗೆ ನಮ್ ಖುಷಿ ಸ್ವಲ್ಪ ತರ್ಲೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ನೋಡಿ ಹೇಗ್ ಹೋಗಿ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿದ್ದಾಳೆ. ಆನಂದ್ ಏಜ್ ರಿವೀಲ್ ಮಾಡಿದಂತೂ ಫನ್ನಿ ಆಗಿತ್ತು ಅಂತಾನೆ ಹೇಳ್ಬೋದು. ನಾನು ನನ್ನ ಮಕ್ಕಳು ಇಬ್ರು ಸೇರಿ ಆನಂದ್ಗೊಂದ್ ಬೊಕ್ಕೆ ಕೊಟ್ಟು ರೆಸ್ಟೋರೆಂಟ್ ಒಳಗೆ ಕರ್ಕೊಂಡು ಹೋದ್ವಿ. ಆಕ್ಚುಲಿ ನಾವು ಈ ರೆಸ್ಟೋರೆಂಟ್ ನ ಯಾಕಪ್ಪ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ರೆಸ್ಟೋರೆಂಟ್ ಹೋಗೋದು, ಊಟ ಮಾಡೋದು, ಅಲ್ಲಿಂದ ಬರೋದು ಇದೆಲ್ಲ ಇದ್ದಿದ್ದೆ. ನಾವ್ ಹೋಗೋ ಜಾಗ ನಮಗ್ ಬಾಯಿ ರುಚಿಗಲ್ದೆ ನಮ್ ಮನ್ಸ್ಗೂ ಕೂಡ ಇಷ್ಟ ಆಗ್ಬೇಕಲ್ವಾ. ಹಾಗಾಗಿ ಇಲ್ಲಿನ ಈ ನೇಚರ್ ಫ್ರೆಂಡ್ಲಿ ಆಂಬಿಯನ್ಸ್ ನ ಎಂಜಾಯ್ ಮಾಡೋಕೆ ನಾವ್ ಈ ರೆಸ್ಟೋರೆಂಟ್ ನ ಚೂಸ್ ಮಾಡಿದ್ವಿ. ನಮ್ ಖುಷಿ ಪರ್ವಿಗಂತೂ ಈ ಜಾಗ ತುಂಬಾನೇ ಇಷ್ಟ ಆಗೋಯ್ತು. ಏನ್ ಅವ್ರ ಪಪ್ಪನ್ ಫೋಟೋಸ್ ತಗೊಳ್ಳೋದು, ಅವ್ರ ಪಪ್ಪ ಅವ್ರ ಫೋಟೋಸ್ ತಗೊಳ್ಳೋದು, ಏನ್ ಹೇಳ್ತೀರಾ. ಆನಂದ್ ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಷ್ರಲ್ಲಿ ನಾನ್ ಕೇಕ್ ಕಟ್ಟಿಂಗ್ಗೆ ಅರೇಂಜ್ಮೆಂಟ್ ಮಾಡಿಸಿದ್ದೆ. ಕೇಕ್ ಕಟ್ಟಿಂಗ್ ಆಗ್ತಿದ್ದಂಗೆ ಸರ್ಪ್ರೈಸ್ ಆಗಿ ಮಳೆ ಕೂಡ ಶುರುವಾಯ್ತು. ಈ ಮಳೆ ನಮ್ ಸೆಲೆಬ್ರೇಷನ್ ನ ಇನ್ನಷ್ಟು ಜಾಸ್ತಿ ಮಾಡ್ತು ಅಂತಾನೆ ಹೇಳ್ಬೋದು. ಒಳ್ಳೆ ವಾತಾವರಣ ಜೊತೆಗೆ ಮಳೆ, ಅದ್ರ ಜೊತೆಗೆ ಬಿಸಿ ಬಿಸಿ ಲಂಚ್ ಮಾಡಿಲ್ಲ ಅಂದ್ರೆ ಹೇಗೆ. ನಾವ್ ಇವ್ರಿಗೆ ಲಂಚ್ ಆರ್ಡರ್ ಮಾಡ್ತಾ ಇದ್ದಂಗೆ ಇವ್ರು ನಮ್ಗ್ ಫಸ್ಟ್ ತಂದ್ಕೊಟ್ಟಿದ್ದೆ ಈ ಪ್ಲಾಂಟ್ ಸೀಡ್ ಪೇಪರ್ಸ್ ನ. ಇದ್ರ ಮೂಲಕ ಇವ್ರ ಮನೆಗೆ ಒಂದೊಂದ್ ಗಿಡ ನೆಡಿ ಅಂತ ಹೇಳೋ ಮೆಸೇಜು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು.
ನಮ್ಗೆ ಇಲ್ಲಿನ ಆಂಬಿಯನ್ಸ್ ಮಾತ್ರ ಅಲ್ಲದೆ ನಾವ್ ಆರ್ಡರ್ ಮಾಡಿರೋ ಪ್ರತಿಯೊಂದು ಫುಡ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನಾವಂತೂ ಈ ಡೇನ ಈ ರೀತಿ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತಾ ಈ ವಿಡಿಯೋನ ನಾನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನ್ ನಿಮ್ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.